ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡೀನಿ. 8 ಗಂಟೆಗೆ ಟೈಮು. ಆಮೇಲೆ ನೋಡ್ರಿ ಇವತ್ತು 3ನೇ ಶುಕ್ರವಾರ ಐತಿ, ಶ್ರಾವಣದ 3ನೇ ಶುಕ್ರವಾರ. ಸೊ ಲಕ್ಷ್ಮೀ ಪೂಜೆ ಮಾಡಬೇಕು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇವತ್ತಿನ ದಿನ ಏನೇನಾಗ್ತದೆ ಅಂತ ಎಲ್ಲನೂ ಶೇರ್ ಮಾಡ್ಕೋತೀನಿ. ಹೋದ ಶುಕ್ರವಾರ ವರಮಹಾಲಕ್ಷ್ಮಿ ಇದ್ರಿ. ಸೊ ಅವತ್ತು ಏಕಾದಶಿ ಬಂದಿದ್ದ ಕಾರಣ ನಾನು ಬ್ಯಾಳೆ ಹಾಕಿದ್ದಿಲ್ಲ, ಅಂದ್ರೆ ಹೋಳಿಗೆ ಮಾಡಿದ್ದಿಲ್ಲ, ಬರೀ ಸಾಬುದಾನಿ ಎಡಿ ಹಿಡ್ದಿದ್ದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಅದಕ್ಕಂತೇಳಿ ಇವತ್ತು ಮತ್ತೆ ನಾನು ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಇವತ್ತು ಮತ್ತೆ ಬಾಲ್ ಮುತ್ತೈದರಿಗೆ ಹಾಕಕತ್ತೀನಿ ನೋಡ್ರಿ. ನಮ್ಮ ಅನ್ವಿ ಆಮೇಲೆ ಕೆಳಗಿನ ಋತಿಕಾ. ಸೊ ಇಬ್ಬರಿಗೂ ಮತ್ತೆ ಮಾಡಾಕತ್ತೀನಿ. ನಾ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ದಂಗೆ ದೇವ್ರಿಗೆ ಮಾಡೋದು ಎಷ್ಟು ಮಾಡಿದ್ರೂ ಕಮ್ಮಿನೇ. ಸೊ ಹಾಗಾಗಿ ನನಗೆ ಹಳಾಳೆ ಆಗಿತ್ತು ಹೋದ ಸಲ ಬ್ಯಾಳಿಗೆ ಹಾಕಿದ್ದಿಲ್ಲ, ಹಾಗಾಗಿ ಈ ಸಲ ಹಾಕಿ ಮತ್ತೆ ಬಾಲ್ ಮುತ್ತೈದರಿಗೆ ಮಾಡಾಕತ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನೋಡ್ರಿ ಮತ್ತೆ ಇಲ್ಲೇ ಪೂಜೆ ಮಾಡತ್ತೀನಿ, ಇಲ್ಲೇ ಡೆಕೋರೇಷನ್ ಮಾಡಿ. ಇದನ್ನು ಆ್ಯಕ್ಚುಲಿ ರಾತ್ರಿನೇ ಮಾಡಿಟ್ಟಿವಿ ನಮ್ಮ ಮನೆಯವರು ನಾ ಸೇರಿ. ಸರಿ ಭಾಳ ಹೈರಾಣ ಆಗ್ಬಿಟ್ಟಾರೆ, ನಾವು ಒಬ್ಬಕ್ಕೆ ಎಲ್ಲನೂ ಮಾಡಿ. ಹಾಗಾಗಿ ಇದನ್ನು ರಾತ್ರಿನೇ ಮಾಡಿಟ್ಕೊಂಡಿನಿ. ಸೀರೆ ಇಟ್ಟೀನಿ ರೀ, ನಾ ಸೀರೆ ಪ್ಲೇಟ್ ಮಾಡಿ ಇಟ್ಟೀನಿ. ಶರಗ್ ಅಷ್ಟೇ ಮಾಡೀನಿ, ಪ್ಲೇಟ್ಸ್ ಅದು ಮಾಡಿಲ್ಲಿನ. ಆ್ಯಂಡ್ ಈ ಸೀರೆ ನೋಡ್ರಿ 1 ವರ್ಷ ಆಯ್ತು ರೀ ನಾ ತೊಗೊಂಡು. ಹಾಗೆ ಇಟ್ಟಿದ್ದೆ, ನನ್ನ ಸಲವೇ ಅಂತ ತೊಗೊಂಡಿದ್ದೆ. ಬಟ್ ನಾ ಇನ್ನೂ ಹಾಕೊಂಡಿಲ್ಲ, ಅದನ್ನು ಯೂಸೇ ಮಾಡಿಲ್ಲ. ಹೆಂಗೈತೆ ಹಾಗೆ ಪ್ಯಾಕ್ ಇಟ್ಟಿದ್ವಿ. ಸೊ ಹಂಗಾಗಿ ಹೆಂಗೋ ನಾನೇ ಉಟ್ಕೊಳಕಿದ್ದೀನಿಲ್ಲ, ಹಾಗಾಗಿ ಲಕ್ಷ್ಮಿಗೆ ಎರ್ಸಿ ಹಾಕೊಂಡ್ಬಿಡ್ಬೇಕಂತ ಹೇಳಿ ಇವತ್ತು ಇಲ್ಲೇ ಡೆಕೋರೇಷನ್ ಮಾಡಿ ಈ ಸೀರೆ ಉಡಿಸ್ಬಿಡ್ತೀನಿ. ಇವತ್ತು ಹೊಸದೇನು ತೊಗೊಂಡಿಲ್ರಿ, ಇದು 1 ವರ್ಷ ಆಯ್ತು ತೊಗೊಂಡು. ಹೊಸದೇ ಐತಿ, ಮತ್ತು ಪ್ಯಾಕ್ ಹಾಗೆ ಇತ್ತು. ಸೊ ದೇವ್ರಿಗೆ ಉಡಿಸಿ ನಾನು ಹಾಕೋಬೇಕಂತ ಹೇಳಿ ಈಗ ಉಡಿಸ್ಬೇಕು ನೋಡ್ರಿ. ಈಗೆಲ್ಲ ಇಲ್ಲಿ ಸೀರೆ ಉಡಿಸಿ ದೇವ್ರ ಪೂಜೆ ರೆಡಿ ಮಾಡಬೇಕು. ಆಮೇಲೆ ಒಳಗೆ ಮೊದಲಿಗೆ ಜಗಲಿ ಪೂಜೆ ಮಾಡ್ಕೋತೀನಿ ರೀ. ಜಗಲಿ ಪೂಜೆ ಮಾಡ್ಕೊಂಡು ಈ ಕಡೆ ಬ್ಯಾಳಿಗೂ ಇಟ್ಕೊಂಡಿನಿ. ಬ್ಯಾಳಿ ತೋರಿಸ್ತೀನಿ. ಸಾಹೇಬ್ರು ಎದ್ದು ಕೂತ್ಬಿಟ್ರೆ ನನ್ನ ಕೆಲಸ ಯಾವಾಗಿರ್ತಲ್ಲ ಎದ್ದು ಕೂತ್ಬಿಡ್ತಾರೆ ಇವರು. ಹಾಯ್ ಮಾಡ್ಚಿನು ಏನು ಲೈಟ್ ಹತ್ತೈತಲ್ಲ, ಹತ್ತೈತಪ್ಪು. ಹಾಂ ಬಂದ್ ಮಾಡಲಿ ನೋಡ್ರಿ. ಇದು ರಾತ್ರಿ ಮಾಡಿಟ್ಕೊಂಡು ಅಂಥೇಳಿ ಈಸಿ ಆಯ್ತು ನಮಗೆ. ಈಗ ಸೀರೆ ಅಷ್ಟೇ ಉಡಿಸ್ಬೇಕು, ಸೀರೆ ಉಡಿಸಿ ರೆಡಿ ಮಾಡಬೇಕು. ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ, ಎಡಿ ಹಿಡ್ಯಾಕೆ. ಇಲ್ಲಿ ನೋಡ್ರಿ, ಇಲ್ಲಿ ಕುಕ್ಕರ್ನಾಗ ಬ್ಯಾಳೆ ಇಟ್ಕೊಂಡಿನಿ, ಕಡ್ಲಿಬೇಳೆ ಕುದಿಯಾಕೆ ಹೋಳ್ಗೆ ಮಾಡೋಕೆ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರಿಗೆ ಆಮೇಲೆ ಶ್ರೀನಾಗ್ ಇಬ್ರಿಗೂ ಅವಲಕ್ಕಿ ಮಾಡ್ಬೇಕಂತ ನೆನೆ ಹಾಕೀನಿ. ಅವಲಕ್ಕಿ ಒಗ್ಗರಣೆ ಕೊಡ್ತೀನಿ ರೀ. ನಂದೇನು ಉಪವಾಸ ಐತಿ, ಅವ್ರದ್ದಷ್ಟೇ. ಅವಲಕ್ಕಿ ಒಗ್ಗರಣೆ ಕೊಟ್ಟು ಆಮೇಲೆ ಪೂಜೆ ಮಾಡ್ತೀನಿ ನೋಡ್ರಿ. ಇದು ಜಗಲಿ ಪೂಜೆ ಮಾಡ್ಕೊಂಡು ಆಮೇಲೆ ಹೊರಗಡೆಯಿಂದ ಮಾಡಿಬಿಡ್ತೀನಿ. ಈಗ ಪಟ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊತೀನಿ ರೀ. ಅವಲಕ್ಕಿ ಒಗ್ಗರಣೆ ಆಮೇಲೆ ಮುಂದಿನ ಕೆಲಸ ಪೂಜಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಹೊರಗೆ ಎಷ್ಟು ಚಂದ ರಂಗೋಲಿ ಹಾಕಿಲ್ಲ, ಹೂವಾದಿಟ್ಟು ಬಂದಿದ್ದೆ. ಎಲ್ಲ ಕಸ್ಬರ್ಗಿ ತೊಗೊಂಡು ಎಲ್ಲ ಹುಡುಗಿ ಎಲ್ಲ ಹಾಳು ಮಾಡಿಬಿಟ್ಟಾನ. ಒಟ್ಟು ಏನರ ಕೆಲಸ ಮಾಡ್ತಿರ್ತಾನೆ ನೋಡ್ರಿ. ನೋಡ್ರಿ ಅವಲಕ್ಕಿ ಒಗ್ಗರಣೆ ಹಾಕಿದೆ ಈಗ ಅವರಿಬ್ಬರಿಗೆ. ಈಗ ಈ ಕಡೆ ಹಾಲನ್ನು ಕಾಯಕ್ಕಿಟ್ಟು ನಾ ಚಹಾ ಕುಡಿಬೇಕು. ಈಗ ಹಾಲು ಕಾಯನ್ನ ಮಾಡಿಕೊಂಡು ಆಮೇಲೆ ಅಲ್ಲಿ ಹಾಲು ಕಾಯೋ ತನಕ ನೋಡ್ರಿ ಇವೆಲ್ಲ ತಿಕ್ಕೊಂಡ್ಬಿಡ್ತೀನಿ. ಇವೆಲ್ಲ ಪಿತಾಂಬರಿ ಹೆಚ್ಚಿ ಇವು ದೇವ್ರಗಳು. ಆಮೇಲೆ ಸಮಯ ಆರತಿ ಸಟ್ಟೆಲ್ಲ ಬೇಕಾಗ್ತದೆ ಈ ಸದ್ದು. ಆ್ಯಕ್ಚುಲಿ ರಾತ್ರಿ ತೊಳೆದಿಟ್ರೆ ಮತ್ತೆ ಖಾಲಿ ಬಿದ್ದುಬಿಡ್ತಾವ್ರಿ ಹಿಂಗೆ. ಹಾಗಾಗಿ ಬೆಳಗ್ಗೆನೇ ತೊಳ್ಕೊತೀನಿ. ಸೊ ಈಗ ತೊಳ್ಕೊಂಡು ಆಮೇಲೆ ಸಿಗ್ತೀನಂತ ನಿಮಗೆ. ಇಲ್ಲಿ ನೋಡ್ರಿ, ಈಗ ದೇವ್ರ ಜಗಲಿ ಪೂಜಾನೂ ಆಯಿತು, ಲಕ್ಷ್ಮೀ ಪೂಜಾನೂ ಮಾಡಿದೆ. ಹಾರ ಹಾಕಿ ಹೊರಗಡೆ ಮಾಡ್ಬೇಕಿನ್ನು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ಯಾಳೆ ಕುದ್ದಿದ್ದು. ಸೊ ಅದಕ್ಕೆ ಎಲ್ಲ ಬೆಲ್ಲ ಅದು ಜಜ್ಕೊಂಡು ಹಾಕೊಂಡಿನಿ. ಆಮೇಲೆ ಇಲ್ಲಿ ಕಟ್ಟು ತೆಗ್ದೀನಿ ಕಟ್ಟಿನ ಸಾರು ಮಾಡೋಕೆ. ಮತ್ತು ಈ ಕಡೆ ಒಂದಿಷ್ಟು ಚಹಾ ಕಿಟ್ಟಿನಿ ನೋಡ್ರಿ. ಚಹಾ ಕುಡ್ದಿಲ್ಲ, ಈಗ ಚಹಾ ಕುಡಿತೀನಿ. ಪೂಜೆ ಆಯಿತು, ಈಗ ಚಹಾ ಕುಡಿತೀನಿ. ಸೊ ಆಮ್ಯಾಗ ಸಿಗ್ತೀನಿ ಅಂತ ನಿಮಗೆ ಒಂದಿಷ್ಟು ಕೆಲಸ ಮುಗಿಸಿ. ಓಕೆ ಫ್ರೆಂಡ್ಸ್, ನೋಡ್ರಿ ಈಗ ಪೂಜಾ ತಯಾರಿ ಎಲ್ಲ ಮಾಡಿದೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ಗಡ್ಬಡಿ ಒಳಗೆ ನನ್ನ ಮಗ ಒಂದು ಅಳಾತಿದ್ದ. ಹಂಗಾಗಿ ಒಂದು ಕಡೆ ಮೊಬೈಲ್ ಕೊಟ್ಟು ನಾನು ಸುಮ್ಮನೆ ನನ್ನ ಕೆಲಸನ ಶುರು ಮಾಡಿಕೊಂಡೆ. ಈ ಕಡೆ ಹೂರ್ಣ ರುಬ್ಕೊಂಡಿನಿ. ಇನ್ನೂ ಅಡುಗೆ ಏನೂ ಇಲ್ಲ ರೀ, ಅಡುಗೆ ಮಾಡಬೇಕು. ಇಲ್ಲಿ ನೋಡ್ರಿ ಲಕ್ಷ್ಮೀ ಪೂಜೆಗೆಲ್ಲ ತಯಾರಿ ಮಾಡೀನಿ ನೋಡ್ರಿ. ಈ ಸಲ ಬೇರೆ ಥರನ ಮಾಡೀನಿ, ಅಂದ್ರೆ ಮಸ್ತ್ ಅಪಾದ ಕೂಡಿಸಿಲ್ಲ, ಹಾಗೆ ಮಾಡೀನಿ ಸಿಂಪಲ್ಲಾಗಿ. ಹೆಂಗಾದ್ರೂ ಮನೆ ವರಮಹಾಲಕ್ಷ್ಮಿಗೆಲ್ಲ ಜೋರು ಮಾಡೀನಿ. ಹಾಗಾಗಿ ಈಗ ಎಷ್ಟಾಗ್ತದಲ್ಲ ಅಷ್ಟೇ ಅಡುಗೆ ಬೇರೆ ಮಾಡೋದೈತಿ. ಸೊ ಎಷ್ಟಾಗ್ತದೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡೀನಿ. ಬರೀ ತೋರಿಸ್ತೀನಿ ಅಂತ ನೋಡ್ರಿ. ಇಲ್ಲಿ
ಹೋಸರ ಹೆಂಗೆ ಮಾಡಿದ್ದೆ ಹಾಗೆ ಮಾಡೀನಿಲ್ಲ, ಬಟ್ ಜಸ್ಟ್ ಪಾದ ಹಸ್ತ ಅಷ್ಟೇ ಹಾಕಿಲ್ಲ ನಾನು. ಅದು ಟೈಮ್ ಜಾಸ್ತಿ ಹಿಡಿತೈತ್ರಿ, ರಾತ್ರಿ ಮಾಡಿಟ್ಕೊಂಡ್ರೆ ನಡೀತದೆ, ಬಟ್ ನಾ ಮಾಡಿಟ್ಟಿಲ್ಲ, ಹಾಗಾಗಿ ಬಿಟ್ಟೆ ನೋಡ್ರಿ. ಡೆಕೋರೇಷನ್ ಮನೆಗಿಂತ ಒಂದು ಸ್ವಲ್ಪ ಮಸ್ತ್ ಆಗೈತಿ, ಚಂದ ಆಗೈತೆ ಅನ್ಸಾಕತ್ತದ ನನ್ನ ಮನೆಗಿಂತ. ನೀವು ಕಮೆಂಟ್ ಮಾಡಿರಿ ನೋಡ್ರಿ. ಹೋಸಲಿಗತ್ತೆ ಇಲ್ಲಿ ಈಗ ಡ್ರೈ ಫ್ರೂಟ್ಸ್ ಅದೆಲ್ಲ ಇಟ್ಟೈತಿ, ಆಮೇಲೆ ಜಾಮೂನ್ ತೊಗೊಂಬಂದಾರೆ. ಸೊ ನೋಡ್ರಿ ಇಷ್ಟೆಲ್ಲ ಇಟ್ಟೈತಿ. ಈಗ ಎಡಿಗೆ ರೆಡಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಹೂರ್ಣ ರುಬ್ಬಿಟ್ಕೊಂಡಿನಿ, ಹೋಳ್ಗೆ ಪಲ್ಯ ಎಲ್ಲ ಮಾಡ್ಬೇಕೀಗ. ಒಂದು ಇಲ್ಲಿ ಆಟ ನಡೆದದ್ರಿ, ಇಲ್ಲಿ ಕೈ ಬಿಟ್ಟು ಅದನ್ನ ಬಗ್ಗೆ ಆಟ ಆಡತ್ತಾನ. ಏನೇನೋ ತಿನ್ಕೋತ ನಿಂತಾನ್ರಿ ಇಲ್ಲಿ ಎಲ್ಲ ತೊಗೊಂಡು. ಏನು ತಿನ್ನತ್ತಿಪ್ಪ? ಏನು ತಿನ್ನತ್ತಿ? ಹಾಂ, ದೂರ ಸರಿಪ್ಪ, ದೂರ ಸರಿ ಶಂಭೋ ಐತಲ್ಲಿ. ನೀನೇ ಮಾಡ್ತೀನಿ ಮೊದಲು. ಲಕ್ಷ್ಮಿ ಹೋದವಲ್ಲಿ ಅಜ್ಜಿ ಶಂಭೋದು ಐತಲ್ಲಿ, ಶಂಭೋದು. ಈಗ ನೋಡ್ರಿ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿನಿ. ಇವತ್ತು ಬಾಲ್ ಮುತ್ತೈದೆಯರಿಗೆ ಮಾಡೋದೈತೆ. ಮತ್ತು ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡಿದಾಗ ಅಡುಗೆ ಮಾಡಿದ್ದಿಲ್ಲ, ನಿಮ್ಗೆ ಶೇರ್ ಮಾಡ್ಕೊಂಡಿನಿ ಎಲ್ಲ ವಿಡಿಯೋನು. ಏಕಾದಶಿ ಇದ್ದಿದ್ದಕ್ಕೆ ನಾ ಅವತ್ತು ಸಾಬುದಾನಿ ಅಷ್ಟೇ ಮಾಡಿದ್ದೆ. ಸೊ ಮತ್ತೊಮ್ಮೆ ಇವಾಗ ಬಾಲ್ ಮುತ್ತೈದೆಯರಿಗೆ ಮಾಡಕತ್ತೀನಿ ನೋಡ್ರಿ. ಸಮಾಧಾನ ಆಗಂಗಿಲ್ಲ ಹಾಗೆ ಬಿಟ್ರೆ. ಸೊ ಈಗ ಅದಕ್ಕಂತೇಳಿ ಬ್ಯಾಳೆಗೆ ಹಾಕಿನಿ. ಹೋಳ್ಗೆ ಮಾಡಬೇಕು, ಬದ್ನಿಕಾಯಿ ಪಲ್ಯ, ಉಸುಳಿ ಪಲ್ಯ, ಕೋಸಂಬರಿ, ಕಟ್ಟಿನ ಸಾರ, ಅನ್ನ, ಹಪ್ಪಳ, ಬಜ್ಜಿ ಎಲ್ಲನೂ ಮಾಡ್ಬೇಕು ನೋಡ್ರಿ. ಸೊ ಎಲ್ಲ ಮಾಡಿದ್ರೆ ಎಲ್ಲ ಮಾಡ್ತೀನಿ, ಇಲ್ಲಿಕ್ಕೆ ಅರ್ಧಂಬರ್ಧ ಏನು ಮಾಡಲ್ಲ ನೋಡ್ರಿ. ಹೋಳ್ಗೆ ಮಾಡಿದ್ದೇನೆ, ಏನೇನು ಅಡುಗೆ ಮಾಡ್ಬೇಕಲ್ಲ ಅದೆಲ್ಲನೂ ಮಾಡಿಬಿಡ್ತೀನಿ. ಸೊ ನೋಡ್ರಿ ಈಗ ಹಪ್ಪಳ ಕರ್ಕೊಳತ್ತೀನಿ ಕಡೆ. ಜಾಸ್ತಿ ವಿಡಿಯೋ ಏನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳಕ್ಕಾಗಲ್ಲ ನೋಡ್ರಿ, ಯಾಕಂದ್ರೆ ಭಾಳ ವಿಡಿಯೋ ಲೆಂತಿ ಆಗ್ತದೆ. ಆಲ್ಮೋಸ್ಟ್ ನಾ ಅಡುಗೆದು ವಿಡಿಯೋ ಎಲ್ಲನೂ ಪ್ರತಿಯೊಂದು ಶೇರ್ ಮಾಡ್ಕೊಂಡಿರ್ತೀನಿ ಎಲ್ಲ ಪೂಜೆ ಮಾಡೋ ಮುಂದೆ. ಹಾಗಾಗಿ ಇದು ಶಾರ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಅಟ್ಟೆ ತೊಗೊಂಡಿರ್ತೀನಿ ನೋಡ್ರಿ. ಸೊ ಇಲ್ಲಾಂದ್ರೆ ಭಾಳ ಲೆಂತಿ ಆಗಿಬಿಡ್ತದೆ ವಿಡಿಯೋ. ನನ್ನ ಮಗ ಒಂದು ಸ್ವಲ್ಪ ಕೈ ಬಿಟ್ಟು ಹೊರಗೆ ಆಟ ಆಡತ್ತಾನ ಅಂತೇಳಿ ನನಗೆ ಈಸಿ ಆಗಿತ್ತು ನೋಡ್ರಿ ಅಡುಗೆ ಮಾಡೋಕೆ. ನಮ್ಮ ಮನೆಯವ್ರು ಬೇರೆ ಆಫೀಸ್ಗೆ ಹೋಗ್ಬಿಟ್ರು. ನಿನ್ನೆ ಒಂದು ಸ್ವಲ್ಪ ಎಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಂಡಿವಂತ ಹಗರ ಆಯ್ತು ನೋಡ್ರಿ ಕೆಲಸ. ಇಲ್ಲಿಕ್ಕೆ ಎಲ್ಲನೂ ಒಮ್ಮೆ ಅಂದ್ರೆ ಭಾಳ ಟಯರ್ಡ್ ಆಗಿಬಿಡ್ತದೆ, ಅಂದ್ರೆ ಕೆಲಸನೇ ಜಲ್ದಿ ಮುಗಿಯಂಗಿಲ್ಲ, ಎಲ್ಲ ಭಾಳ ಲೇಟ್ ಆಗ್ತದೆ. ಆಮೇಲೆ ಇವರು ಬಾಲ್ ಮುತ್ತೈದೆಯರಿಗೇನು ಇಡ್ತೀನಿಲ್ಲ, ನಮ್ಮ ನಾದಿನಿ ಮಗಳು ಅನ್ವಿ, ಆಮೇಲೆ ಕೆಳಗಿನ ಹುಡುಗಿ ಅಪ್ಪಿ ಅದಾಳ ಋತಿಕಾ ಅಂಥೇಳಿ. ಸೊ ಅವರು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಮುತ್ತೈದೆತನಕ್ಕೆ ಬರ್ತಾರೆ ರೀ. ಸ್ಕೂಲಿಗೆ ಹೋಗಿರ್ತಾರಲ್ಲ, ಶುಕ್ರವಾರ ಬೇರೆ ಸೂಟಿ ಇರೋಂಗಿಲ್ಲ, ಹಾಗಾಗಿ ಅವರು ಬರೋ ತನಕ ನಾ ಆರಾಮಾಗಿ ಕೆಲಸ ಮಾಡ್ಕೊಳಕತ್ತೀನೆಲ್ಲ. ಈಗ ಅಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿತ್ರಿ ಒಂದು ಅರ್ಧ. ಈಗ ನೆಕ್ಸ್ಟ್ ಅವೆಲ್ಲ ಭಾಂಡೆ ಬಿದ್ದಿರ್ತಾವೆ ನೋಡ್ರಿ. ಈ ಥರ ಏನಾದರೂ ಹಬ್ಬ ಹುಣ್ಣಿಮೆ ಇದ್ದಂಗಾದ್ರೂ ಫುಲ್ ಭಾಂಡೆ ಬಿದ್ದುಬಿಟ್ಟಿರ್ತಾವೆ, ಹಾಗಾಗಿ ತೊಳ್ಕೊಳಕತ್ತೀನಿ ನೋಡ್ರಿ. ಆಮೇಲೆ ಮತ್ತು ಭಾಳ ಕೆಲಸ ಆಗ್ಬಿಡ್ತಾವೆ ಒಮ್ಮೆ ಅಂಥೇಳಿ ಸಾಯಂಕಾಲ ಮುತ್ತೈದೆ ತನಕದು ಹಾಕೋದಿರ್ತದೆ, ಮುತ್ತೈದರದ್ದು ಬರ್ತಾರಲ್ಲ, ಹಾಗಾಗಿ ಕೆಲಸ ಏನೂ ಆಗಲ್ಲ ಅಂತವು ಎಲ್ಲ ಮುಸ್ರಿ ಎಲ್ಲ ಇಟ್ಟಿದ್ದು ಭಾಂಡೆ ಎಲ್ಲ ತೊಳ್ಕೊಂಡ್ಬಿಡತ್ತೀನಿ ನೋಡ್ರಿ ಒಂದಿಷ್ಟು. ಮತ್ತು ಆಮೇಲೆ ಮಧ್ಯಾಹ್ನ ಊಟದ್ದು ರಾತ್ರಿ ಇಲ್ಲಿಕ್ಕೆ ಮರುದಿನ ತೊಳ್ಕೊಂಡ್ರೆ ನಡೀತದೆ ಅಂಥೇಳಿ ಈಗ ಎಷ್ಟು ಅದಾವೆ ನೋಡ್ರಿ, ಅಷ್ಟೆಲ್ಲ ಭಾಂಡೆ ತೊಳ್ಕೊಂಡೆಲ್ಲ ಸ್ವಚ್ಛ ಮಾಡಿಬಿಡ್ತೀನಿ. ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ, ಭಾಂಡೆ ತೊಳೆದು. ಅಡುಗೆನೂ ಆಗೈತ್ರಿ, ಹೋಳ್ಗೆ ಅಷ್ಟೇ ಮಾಡೋದೈತಿ. ಇಲ್ಲಿ ನೋಡ್ರಿ ಕಟ್ಟಿನ ಸಾರು ಮಾಡೀನಿ, ಆಮೇಲೆ ಇದು ಬದ್ನಿಕಾಯಿ ಪಲ್ಯ ಐತಿ, ಇದು ಉಸುಳಿ ಪಲ್ಯ ಐತಿ, ಹಪ್ಪಳ ಕರ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು. ಆಮೇಲೆ ಇದು ನೋಡ್ರಿ ಕೋಸಂಬರಿಗೆ ರೆಡಿ ಮಾಡಿಟ್ಟಿನಿ, ಎಲ್ಲ ಹಾಕಿ ಮೊಸರು ಒಂದೇ ಹಾಕೋದೈತಿ. ಮತ್ತು ಇಲ್ಲಿ ನೋಡ್ರಿ ಬಜ್ಜಿಗೆ ಹಿಟ್ಟು ಕಲಸಿಟ್ಟಿನಿ, ಆಮ್ಯಾಗ ಕರಿತೀನಿ ಬಿಸಿವು, ಮತ್ತು ಹೂರ್ಣ. ಸೊ ಈ ಹೋಳ್ಗೆ ಚಪಾತಿ ಅಷ್ಟೇ ಮಾಡ್ಬೇಕೀಗ. ಅನ್ನಕ್ಕೆ ಕುಕ್ಕರ್ ಹಚ್ಚಿಬಿಡ್ತೀನಿ, ಅನ್ನ ಮಾಡಿಬಿಡ್ತೀನಿ. ಇಷ್ಟ ಆದ್ರೆ ಆಯ್ತು ನೋಡ್ರಿ ಅಡುಗೆ. ಈಗ ಬಾಲ್ ಮುತ್ತೈದೆಯರು ಸ್ಕೂಲ್ ಮುಗಿಸ್ಕೊಂಡು ಬರ್ತಾರೆ ಈಗ ಇಷ್ಟರಾಗ. ಸೊ ಅವ್ರಿಗೆ ಹಾಕ್ತೀನಿ ರೀ ನಾನು. ಇಲ್ಲಿ ಹಿಟ್ಟು ನಾದಿಟ್ಟಿನಿ, ಅವಾಗಿ ಎಲ್ಲ ಹಿಟ್ಟು ನೆಂದದ ಚಪಾತಿಗೆ ಆಮೇಲೆ ಹೋಳ್ಗೆಗೆ. ಈಗ ಲಾಸ್ಟಲ್ಲಿ ಹೋಳ್ಗೆ ಮಾಡ್ಕೊಂಬಿಡತ್ತೀನಿ ನೋಡ್ರಿ. ಅದು ಒಂದೇ ಐತಿ, ಉಳ್ಕಿದ್ದು ಎಲ್ಲ ಅಡುಗೆನೂ ಮಾಡಿ ಇಟ್ಬಿಟ್ಟಿನಿ. ಚಪಾತಿ ಮಾಡೋದು ಲಟ್ಟೋಣ್ಕಿ ಎಲ್ಲೈತೆ ಅಂತ ಹುಡ್ಕಾಕತ್ತೀನಿ ನಾನು. ನನ್ನ ಮಗ ಒಯ್ದು ನೋಡ್ರಿ ಹೊರಗೆ ಇಟ್ಟು ಬಂದ್ಬಿಟ್ಟ ಆಟ ಆಡ್ಕೋತ. ಅಡುಗೆ ಮನೆ ಸಾಮಾನು ಎಲ್ಲನೂ ಹೊರಗೆ ಇರ್ತಾವೆ ಆಲ್ಮೋಸ್ಟ್. ಅವ ಆಟ ಆಡೋದೇ ಅದ್ರ ಜೊತೆ ನೋಡ್ರಿ. ಎಷ್ಟೇ ಮನೆ ತುಂಬ ಅಡುಗೆ ಸಾಮಾನು ಬಿದ್ದರೂ ಅವ ಆಡೋದೇ ಇಲ್ಲ. ಈಗ ಹೋಳ್ಗೆ ಮಾಡತ್ತೀನಿ ನೋಡ್ರಿ. ಮೊದಲ ಎಡಿಗೆ ಸಣ್ಣ ಸಣ್ಣ ಹೋಳ್ಗೆ ಮಾಡ್ತೀನಿ, ಆಮೇಲೆ ಮುತ್ತೈದೆಯರಿಗೆ ನಮಗೆಲ್ಲರಿಗೂ ದೊಡ್ಡ ಮಾಡ್ತೀನಿ ನೋಡ್ರಿ. ಮೊದಲೆಲ್ಲ ಬರ್ತಿದ್ದಿಲ್ಲ ರೀ, ಈಗ ಮಸ್ತ್ ಹೋಳ್ಗೆ ಮಾಡೋಕೆ ಕಲ್ತೀನಿ ನೋಡ್ರಿ ನಾನು. ಹರಿಯಂಗಿಲ್ಲ, ಬಟ್ ಅದು ಬ್ಯಾಳೆ ಸ್ವಲ್ಪ ಸಣ್ಣಾಗಿರ್ಲಿಕ್ಕೆ ಅಟ್ಟೆ ಯಾವಾಗರೇ ಹರಿತಾವೆ ಹೋಳ್ಗೆ. ಪೂರ್ತಿ ಸಣ್ಣಾಗಿತ್ತಪ್ಪ ಅಂತ ಅಂದ್ರೆ ಏನೂ ಹರಿಯಂಗಿಲ್ಲ. ಈಗ ನಮ್ಮ ಮನೆಯವರು ಬಂದಾರ ನೋಡ್ರಿ, ಅಷ್ಟೊತ್ತಿಗೆ ಊಟಕ್ಕೆ ಟೈಮ್ ಆಗೈತಿ, ಮಧ್ಯಾಹ್ನ ಬಂದಾರ. ಅವ್ರಿಗೇನು ಇದು ಏನು ಅಡುಗೆ ಮಾಡಿಲ್ಲ, ಇದು ಊಟ ಮಾಡಲ್ರಿ ಅವ್ರು, ಬೇರೆ ರೈಸ್ ಮಾಡಿ ಒಗ್ಗರಣೆ ಹಾಕೈತಿ. ಯಾಕಂದ್ರೆ ಅವರು ಬಾಲ್ ಮುತ್ತೈದೆಯರಿಗೆ ಹಾಕುತ್ತಾನ ನಾವೇನೂ ತಿನ್ನಂಗಿಲ್ಲ. ಫಸ್ಟ್ ಅವರು ಊಟ ಮಾಡಿದ್ಮೇಲೆ ನಾವೆಲ್ಲರೂ ಮಾಡ್ತೀವಿ.
ಸೊ ಈಗ ಅವರು ಬಂದಾರ. ಈಗ ಅವ್ರು ಊಟ ಮಾಡಿ ಮತ್ತೆ ಹೋಗ್ತಾರೆ ನೋಡ್ರಿ. ಅದಾಗ ನನ್ನ ಕೆಲಸ ಶುರು. ಈಗೆಲ್ಲ ಇದು ಹೋಳಿಗೆದು ಮಾಡಿ ಇಟ್ಕೊಂಡೆ ಅಂದ್ರೆ ಅಷ್ಟೊತ್ತಿಗೆಲ್ಲ ಅನ್ವಿ ಆಮೇಲೆ ಋತಿಕಾ ಅದು ಬಂದುಬಿಡ್ತಾರೆ. ಸೊ ಅವರಿಗೆ ಮುತ್ತೈತನಕ್ಕೆ ಹಾಕ್ತೀನಿ. ಅದಾಗನ ಫಸ್ಟ್ ಪೂಜೆ ಮಾಡ್ಕೋತೀರಿ. ಪೂಜೆ ಮಾಡ್ಕೊಂಡು ಆಮೇಲೆ ಬಾಲ್ ಮುತ್ತೈತನಕ್ಕೆ ಹಾಕ್ತೀವಿ. ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಒಂದು 2-3 ದಿನ ಲೇಟಾಗಿ ಬರ್ಬೋದು ನೋಡ್ರಿ. ಯಾಕಂದ್ರೆ ಹಿಂದಿನ ಹಳೆ ವಿಡಿಯೋಸ್ನು ಅದಾವ. ಅವೆಲ್ಲ ಎಡಿಟ್ ಮಾಡಿ ಹಾಕ್ಬೇಕಂದ್ರೆ ಸ್ವಲ್ಪ ಲೇಟಾಗಿ ಆಗ್ತದ್ರಿ. ನನಗೆ ವಾಯ್ಸ್ ಓವರ್ ಬೇರೆ ಕೊಡಬೇಕು. ಮನೆಯ ಕೆಲಸ ಹಬ್ಬಗಳು ಒಂದಾದ್ಮೇಲೆ ಒಂದು ಶುರುನೇ ಅದಾವ. ಸೊ ಅದಕ್ಕಂತೇಳಿ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಕತ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ ಫೈನಲಿ ಎಲ್ಲ ನೈವೇದ್ಯಕ್ಕೂ ರೆಡಿ ಮಾಡಿದೆ ನೋಡ್ರಿ. ಅಡುಗೆ ಎಲ್ಲನೂ ಮಾಡಿ ನೋಡ್ರಿ. ಸೊ ಇಷ್ಟು ಥರ ವೆರೈಟಿ ಮಾಡಿ ನೋಡ್ರಿ. ಇವತ್ತು ಹೋಳ್ಗೆ, ಕೋಸಂಬರಿ, ಬದ್ನಿಕಾಯಿ ಪಲ್ಯ, ಉಸುಳಿ ಪಲ್ಯ, ಹಪ್ಪಳ, ಆಮೇಲೆ ಅನ್ನ, ಕಟ್ಟಿನ ಸಾರು, ಬಜ್ಜಿ. ಸೊ ಎಲ್ಲ ಮಾಡೀನಿ. ಈಗ ಬರ್ರಿ ಈಗ ಪೂಜೆ ಮಾಡ್ಕೊಳ್ಳೋಣಂತ. ಒಳಗಡೆ ಜಗಲಿಗೆ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ಹಿಡಿದು ಆಮೇಲೆ ಹೊರಗಡೆ ಮಾಡೋಣ ಅಂತಿಲ್ಲಿ. ನಮ್ಮ ಈಗ ಅನ್ವಿ ಆಮೇಲೆ ಋತಿಕಾ ಇಬ್ಬರು ಬಂದಾರ ನೋಡ್ರಿ ಈಗ. ಸೊ ಅವ್ರಿಗೂ ಬಾಲ್ ಮುತ್ತೈತನಕ್ಕೆ ಹಾಕ್ತೈತಿ. ಫಸ್ಟ್ ಪೂಜೆ ಮಾಡ್ಬೇಕೀಗ. ಸೊ ಬರ್ರಿ ಈಗ ಪೂಜೆ ಮಾಡೋಣಂತ. ನೋಡ್ರಿ ಫೈನಲಿ ಲಕ್ಷ್ಮೀ ಪೂಜೆ ಮಾಡಿದ್ವಿ. ಎಲ್ಲರೂ ಕಮೆಂಟ್ ಮಾಡಿರಿ ಪೂಜೆ ಹೆಂಗಾಗಿತ್ತು ಇವತ್ತಿಂದು ಅಂಥೇಳಿ. ಆಮೇಲೆ ಎಲ್ಲರೂ ಬೇಡ್ಕೋರಿ ಎಲ್ಲನೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿತ್ತು ಬೇಡ್ಕೋರಿ. ನಾನು ಎಲ್ಲನೂ ಬೇಡ್ಕೊಂಡೀನಿ.
ಮುತ್ತೈದೆಯರದು ಊಟ ಆಯಿತು. ಬಾಲ ಕನ್ನಿಕಾದು ನೋಡಿ ಊಟ ಆಯಿತು. ಇನ್ನೊಂದ್ಸಲ ಮಾಡಿ ನೋಡ್ರಿ, ಇನ್ನೊಂದ್ಸಲ. ಟ್ಯೂಷನ್ ಬಂಕ್ ಮಾಡಿ ಹೆಂಗೆ ಗೊತ್ತಾಳ ನೋಡ್ರಿ, ಅವ್ರ ಮಮ್ಮಿ ಕರಿತಾರೆ ಈಗ ಅಂಥೇಳಿ ಇಲ್ಲೇ ಕುಂತಾಳ. ನಿಮ್ಮ ಮಮ್ಮಿ ನೋಡ್ತಾರೆ ಇದು ವಿಡಿಯೋ. ಈಗ ಇವ್ರದ್ದು ಊಟಗಾನ ನೋಡ್ರಿ, ಎಲ್ಲರೂ ಒಬ್ರಿಗೊಬ್ರು ಆಟ ಆಡ್ಕೋತ ಕುಂತಾರ. ನಮ್ಮ ಅನ್ವಿನವ್ರೆಲ್ಲರೂ ಅದಾರ ಅಂತೇಳಿ ಆಕಿನೂ ಕುಂತಿದ್ ನೋಡ್ರಿ, ಇಲ್ಲಾಂದ್ರೆ ಆಕಿ ಎದ್ದು ಹೋಗ್ಬಿಡ್ತಾಳೆ ಜಲ್ದಿನ. ಅವ್ರ ಮನೆ ನಮ್ಮ ಮನೆ ಹತ್ರನೇ ಐತೆ ನೋಡ್ರಿ, ನಮ್ಮ ವರ್ಷಾಕ ಅವ್ರದ್ದು. ಸೊ ಹಂಗಾಗಿ ಅನ್ವಿ ಎಲ್ಲರೂ ಸೇರಿ ಸಣ್ಣ ಮಕ್ಕಳು ಆಟ ಆಡ್ಕೋತ ಕೂತಾರ ನೋಡ್ರಿ. ಸಣ್ಣ ಮಕ್ಕಳದ ಆಟ ನೋಡೋಕೆ ಚಂದ. ನನ್ನ ಮಗ ಅಂತೂ ಯಾರೇ ಹುಡುಗರು ಬಂದ್ರೆ ಸಾಕು ಫುಲ್ ಖುಷಿ ಆಗ್ಬಿಡ್ತಾನೆ ನೋಡ್ರಿ, ಅವ್ರಿಗೆ ವಾಪಸ್ ಕಳ್ಸಾಕೇವಲ್ಲ ಅಂತಾನ. ಸೊ ಈಗ ಎಲ್ಲರೂ ಸೇರಿ ಆಟ ಆಡತ್ತಾರ. ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ಅನ್ವಿ ಆಮೇಲೆ ಋತಿಕಾದ್ ಹೋದ್ರು. ಈಗ ನಾವು ಅಷ್ಟೇ ಇದೀವಿ. ಆಮೇಲೆ ನೆಕ್ಸ್ಟ್ ಮನೆ ಮುಂದಿನವರು ಬಂದಾರ ನೋಡ್ರಿ ಉಡಿ ತುಂಬಿಸ್ಕೊಳಕ. ಕರೆದು ಬಂದಿದ್ದೆ. ಆಮೇಲೆ ಅವರು ನನಗೂ ಬಾ ಅಂದಾರ. ಅವರು ಇಲ್ಲಿ ತುಂಬಿಸ್ಕೊಂಡು ಹೋಗಿಂದ ನಾನು ಹೋಗ್ತೀನಿ. ಆ್ಯಕ್ಚುಲಿ ಇವತ್ತೇನು ಭಾಳ ಜನಕ್ಕೆ ಕರೆಯಂಗಿಲ್ಲ ನೋಡ್ರಿ, ಯಾಕಂದ್ರೆ ಬೆಳಗ್ಗೆಯಿಂದ ಒಬ್ಬಕ್ಕೆ ಎಲ್ಲ ಕೆಲಸ ಮಾಡಿ ಸಾಕಾಗೈತಿ. ಹಾಗಾಗಿ ಒಂದಿಬ್ಬರು ಮನೆಗೆ ಅಷ್ಟೇ ಕರೆದು ಬರ್ತೀನಿ ಹೋಗಿ, ಒಂದಿಬ್ಬರಿಗೆ ಅಷ್ಟೇ ತುಂಬಿಡ್ತೀನಿ ನೋಡ್ರಿ. ಆ್ಯಕ್ಚುಲಿ ಬಾಲ್ ಮುತ್ತೈದರಿಗೂ ಮಾಡಿದ್ದೆಲ್ಲ, ಸೊ ಅವ್ರಿಗೆ ಆಮೇಲೆ ಇವರಿಗೆ ಒಂದು 4-5 ಹೆಣ್ಮಕ್ಳಿಗೆ ಅಷ್ಟು ಉಡಿ ತುಂಬಿದ್ರೆ ಆಯ್ತು ನೋಡ್ರಿ. ಜಾಸ್ತಿ ಜನಕ್ಕೇನು ಕರೆಯತ್ತಿಲ್ಲ ಈ ಸಲ. ಸೊ ಈಗ ಅವ್ರು ಬಂದಾರೆ, ಈಗ ಅವ್ರಿಗೆ ಕುಂಕುಮ ಅರ್ಶಿನ ಅದು ಹಚ್ಚಿ ಉಡಿ ತುಂಬಾಕತ್ತೀನಿ. ನೋಡ್ರಿ ಈಗ ಪೂಜೆ ಎಲ್ಲ ಮುಗಿದು ಬಾಲ್ ಮುತ್ತೈದೆಯರಿಗೂ ಹಾಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದಿಬ್ರು ಮುತ್ತೈದೆಯರು ಬಂದು ಉಡಿ ತುಂಬಿಸ್ಕೊಂಡು ಹೋದ್ರು ಇಲ್ಲೇ ಕಾಲನಿ ಒಳಗಿನವರು. ಸೊ ನಾನು ಹೋಗ್ಬೇಕು ನೋಡ್ರಿ. ಇವತ್ತೇನು ವಿಡಿಯೋ ಇನ್ನೂ ಶೇರ್ ಮಾಡ್ಕೊಳ್ಳಲ್ಲ ಜಾಸ್ತಿ, ಯಾಕಂದ್ರೆ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಪೂಜೆದೊಳಗೆಲ್ಲನೂ ಶೇರ್ ಮಾಡ್ಕೊಂಡಿನಿ. ಸೊ ಅದೇ ರೀತಿಯಾಗಿ ಇರ್ತದೆ. ಇವತ್ತೇನು ಜಾಸ್ತಿ ಎಲ್ಲಿ ಹೋಗಂಗಿಲ್ಲ, ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳಂಗಿಲ್ಲ. ಈಗ ನೋಡ್ರಿ ಅಡುಗೆ ಮಾಡ್ಬೇಕು. ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದೀನಿ. ಅಡುಗೆ ಐತೆಲ್ಲ, ಹೋಳ್ಗೆ ಅಷ್ಟೇ ಮಾಡೋಕೆ, ಬಿಸಿ ಬಿಸಿ ಹೋಳ್ಗೆ ದೇವ್ರಿಗೆ ಎಡೆ ಹಿಡಿಯೋಕೆ. ಆಮೇಲೆ ಮುತ್ತೈದೆಯರಿಗೆ ಅಷ್ಟು ಮಾಡಿದ್ದೆ, ಬಾಲ್ ಮುತ್ತೈದೆಯರಿಗೆ. ಈಗ ಬಿಸಿ ಬಿಸಿ ತಿನ್ನೋ ಮುಂದೆ ಮಾಡ್ಬೇಕಂತ ಹೇಳಿ ಬಿಟ್ಟಿದ್ದೆ. ಸೊ ಈಗ ಹೋಳ್ಗೆ ಮಾಡ್ತೀನಿ ರೀ. ಇನ್ನೊಂದು 4 ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬರ್ತಾರೆ. ಸೊ ಹೋಳ್ಗೆ ಮಾಡಿದೆ ಅಂದ್ರೆ ಆಯ್ತು ರೀ. ಅಡುಗೆ ಅಂತೂ ಎಲ್ಲ ಐತಿ. ಹೋಳ್ಗೆ ಮಾಡ್ತೀನಿ ರೀ ಪಟಾಪಟ ಒಂದು 4. ನೋಡ್ರಿ ಅಗಾಳರೆ ಕ್ಲೀನ್ ಮಾಡಿನೆಲ್ಲ, ಮತ್ತು ಆ್ಯಸ್ ಇಟ್ ಈಸ್ ಅಂತಾರಲ್ಲ, ಸೊ ಅದೇ ಥರ ಆಗೈತಿ. A few moments later. ಈಗ ನೋಡ್ರಿ ಟೈಮ್ 9 ಗಂಟೆ ಆಗೈತಿ. ಒಂದು ಇಬ್ಬರು ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಬಂದೆ, ಮತ್ತು ಜಾಸ್ತಿ ಎಲ್ಲಿ ಹೋಗಲಿಲ್ಲ. ಸೊ ಈಗ ಊಟ ಮಾಡ್ಬೇಕು ನೋಡ್ರಿ. ಎಲ್ಲ ಹೋಳ್ಗೆದು ಮಾಡಿ ಇಟ್ಬಿಟ್ಟೆ. ಈಗ ಊಟ ಮಾಡ್ತೀವಿ ನೋಡ್ರಿ. ಎಲ್ಲ ಅಡುಗೆ ಅಂತೂ ಐತೆಲ್ಲ. ನನ್ನ ಮಗನಿಗೆ ಊಟ ಮಾಡ್ಸಕತ್ತದ ಈಗ. ಸೊ ಒಂದು ಊಟನ ನಾವು ಊಟ ಮಾಡ್ತೀವಿ. ಬೆಳಗ್ಗೆಯಿಂದ ಉಪವಾಸ ಐತಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಕತ್ತವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ವಿಡಿಯೋ ಜೊತೆಯಲ್ಲಿ. ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.